ಇವತ್ತು ಬೆಣ್ಣೆ ತಯಾರಿಸುವ ವಿಧಾನವನ್ನು ನೋಡೋಣ. ಬೆಣ್ಣೆ ತಯಾರಿಸಲಿಕ್ಕೆ ನಾನು ಹಾಲು ಮತ್ತು ಮೊಸರಿನ ಕೆನೆಯನ್ನು ಈ ಬಾಕ್ಸ್ನಲ್ಲಿ ಇಟ್ಟಿದ್ದೀನಿ. ಈ ಕೆನೆ ಸುಮಾರು 3-4 ದಿನದಿಂದ ನಾನು ಶೇಖರಿಸಿ ಫ್ರಿಜ್ಜಲ್ಲಿ ಇಟ್ಟಿರೋದು. ಇವಾಗ ಇದನ್ನು ತೆಗೆದು ರೂಮ್ ಟೆಂಪ್ರೇಚರಿಗೆ ತಂದಿದ್ದೀನಿ. ಬೆಣ್ಣೆನ ಈ ಕೆನೆಯಿಂದ ಹ್ಯಾಂಡ್ ಬ್ಲೆಂಡರ್ ಯೂಸ್ ಮಾಡಿ ಯಾವ ಥರ ತಯಾರಿಸ್ಬೋದು ಅಂತ ಈ ದಿನ ನೋಡೋಣ. ಮೊದಲಿಗೆ ಈ ಪಾತ್ರೆಯಲ್ಲಿ ಈ ಕೆನೆಯನ್ನು ಹಾಕ್ಕೊಂಡು ಹೀಗೆ ಸಂಪೂರ್ಣವಾಗಿ ಪಾತ್ರೆಗೆ ಹಾಕ್ಕೊಳ್ಳೋಣ. ಆನಂತರ ಹ್ಯಾಂಡ್ ಬ್ಲೆಂಡರ್ ಯೂಸ್ ಮಾಡಿಬಿಟ್ಟು ಈ ಕ್ರೀಮನ್ನು ಚೆನ್ನಾಗಿ ಬೀಟ್ ಮಾಡಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಬೀಟ್ ಮಾಡಬೇಕು. ಕಾಣಿಸ್ತಾ ಇದೆಯಾ? ಬೆಣ್ಣೆ ತುಂಬ ಚೆನ್ನಾಗಿ ಬಂದಿದೆ. ಬೆಣ್ಣೆನ ಇದಕ್ಕೆ ಹಾಕ್ಕೊಳ್ಳೋಣ. ಕೋಲ್ಡ್ ವಾಟರ್ ಹಾಕೋಣ. ಈಗ ಸಂಪೂರ್ಣವಾಗಿ ನಾನು ಕ್ಲೀನಾಗಿರೋ ಬೆಣ್ಣೆನ ತೆಗೆದಿದ್ದೀನಿ. ತುಂಬ ನುಣುಪಾದ ಬೆಣ್ಣೆ ನನಗೆ ಸಿಕ್ಕಿದೆ. ನಾನಿದನ್ನು ಮುಂದಿನ ಅಡುಗೆಗಳಿಗೆ ಯೂಸ್